ನಮಸ್ಕಾರ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ತಮಗೆ ಪರಿಚಯ ಮಾಡ್ತಾ ಇರುವಂತಹ ಜಾಗ ಕಲ್ಯಾಣಿ ನಗರ, ಮೈಸೂರು ವಿಜಯನಗರ 4ನೇ ಹಂತ ಆದ ನಂತರ ಇರುವಂತಹ ಒಂದು ಲೇಔಟ್. ಇದು ಭಾಳ ಹಳೆಯ ಲೇಔಟು. ದಿಸ್ ಇಸ್ ದಿ ಆರ್ಚ್. ನಾನಿವಾಗ ಮೈಸೂರು ವಿಜಯನಗರ 4ನೇ ಹಂತ ಅಂತ ಹೇಳಿದೆ. ಹಿಂಭಾಗ ಎಲ್ಲಿದೆ, ಯಾವ ಕಡೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ನಿಮಗೆ ಕಾಣ್ತಾ ಇರುವಂಥದ್ದು ವಿಜಯನಗರ 4ನೇ ಹಂತ ಮುಗಿದ ತಕ್ಷಣ ಇರುವಂತಹ ಬಸವನಹಳ್ಳಿ ಅಂತ ಜಾಗದ ಹೆಸರು. ದಿಸ್ ದ ಬಸವನಹಳ್ಳಿ ಎಂಡ್. ನೋಡಿ, ಇದೇನಿದೆ ದಿಸ್ ಬಸವನಹಳ್ಳಿ ಇಲ್ಲಿಗೆ ಎಂಡ್ ಆಗುತ್ತೆ. ಇದು ಏನಿದೆ ಈ ಮೇನ್ ರೋಡು, ದಿಸ್ ವಿಲ್ ಗೋ ಟು ಬೋಗಾದಿ ಜಟ್ಟಿಹುಂಡಿ ಮಲ್ಟಿಕ್ಯಾತ್ನಳ್ಳಿಗೆ ಹೋಗುವಂತಹ ಮೇನ್ ರೋಡು. ಮುಂಭಾಗದಲ್ಲೇ ಇರುವಂತಹ ಈ ಕಲ್ಯಾಣಿ ನಗರ ಮೈಸೂರು ಮಧ್ಯಭಾಗದಿಂದ ವೀಕ್ಷಕರೇ, ದಿಸ್ ಲೊಕೇಶನ್ ಇಸ್ ಅಬೌಟ್ 10 ಕಿಲೋಮೀಟರ್ ಆಗುತ್ತೆ. ಪ್ಯಾಲೇಸ್ನ ನಾನು ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮಗೆ ಹೇಳ್ತಾ ಇದ್ದೀನಿ. ಅಲ್ಲಿಂದ ಈ ಲೊಕೇಶನ್ಗೆ 10 ಕಿಲೋಮೀಟರ್ ಆಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೂಡಾದಿಂದ ಮಾನ್ಯತೆ ಪಡೆದಿರುವಂಥದ್ದು. ಮೂಡ ಅಪ್ರೂವ್ಡ್ ಲೇಔಟ್ ಇದು. ನಾನು ಎಂಟರ್ ಆಗಿದ್ದೀನಿ ಅಂದರೆ ಲೇಔಟ್ನ ಜಸ್ಟ್ ಎಂಟರ್ಡ್ ಆರ್ಚಿಂದ ಎಂಟರ್ ಆಗಿದ್ದೀನಿ. ದಿಸ್ ದ ಎಂಟ್ರನ್ಸ್ ಇಸ್ ಹೌ ದ ಲೇಔಟ್ ಲುಕ್ಸ್ ಅಂತ ತೋರಿಸ್ಲಿಕ್ಕೆ ನಾನು ಹೋಗ್ತಾ ಇರುವಂಥ ಜಾಗ ಇದು. ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂಥ ಲೇಔಟ್ ಅಂತ ಹೇಳಿದೆ ತಮಗೆ. ಎಲ್ಲ ಮೂಲಭೂತ ಸೌಕರ್ಯಗಳು ಆಗಿರುವಂತಹ ಹಳೆ ಲೇಔಟು. ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ದಿಸ್ ಲೇಔಟ್ ಇಸ್ ಮೋರ್ ದೆನ್ ಅಬೌಟ್ 15 ಇಯರ್ಸ್ ಓಲ್ಡ್. 15 ವರ್ಷಕ್ಕೂ ಹೆಚ್ಚು ಹಳೆಯ ಲೇಔಟ್ ಇದು. ಬಹಳಷ್ಟು ಮನೆಗಳು ಆಗಿರುವಂತಹ ಲೇಔಟು. ಬೆರಳೆಣಿಕೆಯಷ್ಟು ಮನೆಗಳು ಅಂತ ಹೇಳಲ್ಲ, ಒಂದು 25ರಿಂದ 50 ಮನೆ ಇರ್ಬೋದು ಈ ಲೇಔಟಲ್ಲಿ. ಈಗಾಗಲೇ ಇದ್ದು ಜನ ವಾಸ ಇದ್ದಾರೆ. ನೀವು ನೋಡ್ಬೋದು, ಪೀಪಲ್ ಆಲ್ರೆಡಿ ಸ್ಟೇಯಿಂಗ್. ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ. ಅಂದರೆ ವೆರಿ ಥಿಕ್ಲಿ ಪಾಪ್ಯುಲೇಟೆಡ್ ಅಂತ ಹೇಳಲ್ಲ, ವೆಲ್ ಪಾಪ್ಯುಲೇಟೆಡ್ ಅಂತ ಹೇಳಬಹುದು. ನೋಡಿ, ಈಗ ತೋರಿಸ್ತೀನಿ. ವೆಲ್ ಪಾಪ್ಯುಲೇಟೆಡ್ ಏರಿಯಾ. ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾವು ಮೈಸೂರಲ್ಲಿ ಅಂತ ಇದ್ದೀವಿ ಅನ್ನೋರಿಗೆ ವಿಜಯನಗರ 4ನೇ ಹಂತ ಅಕಸ್ಮಾತ್ ನಾವು ಇದು ಭಾಳ ಸೂಟೇಬಲ್ ಫಾರ್ ಎವ್ರಿಬಡಿ. ಬಟ್ ಭಾಳಷ್ಟು ಜನ ನಾವು ಕೂರ್ಗು, ಹುಣಸೂರು ರಸ್ತೆ ಅಥವಾ ಮಡಿಕೇರಿ ಭಾಗದವರು, ಕುಶಾಲನಗರ, ವಿರಾಜಪೇಟೆ ಆ ಭಾಗದಿಂದ ನಾವು ಈ ಕಡೆಗೆ ಇದ್ದೀವಿ. ಈ ಭಾಗದಲ್ಲಿ ನಾವು ಮೈಸೂರಿನಲ್ಲಿ ನಾವು ಸೈಟ್ ನೋಡ್ತಾ ಇದ್ದೀವಿ ಅನ್ನೋರಿಗೆ ದಿಸ್ ಈಸ್ ಒನ್ ಆಫ್ ದೋಸ್ ಲೇಔಟ್ಸ್ ದಟ್ ಈಸ್ ಬೆಸ್ಟ್ ಸೂಟೆಡ್. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ನೀವು ಮನೆ ಕಟ್ಕೊಂಡಿರಲಿಕ್ಕೆ ಇದು ಭಾಳ ಸೂಕ್ತವಾಗಿರುವಂತಹ ಜಾಗ. ಎರಡನೇ ವಿಚಾರ, ನಾವು ಮನೇನ ಈಗಲೇ ಕಟ್ಟಬೇಕು, ನಾವು ಈಗಲೇ ಬಂದು ವಾಸ ಇರಬೇಕು ಅಂತ ಇದ್ದೀವಿ. ಮೂಲಭೂತ ಸೌಕರ್ಯಗಳು ಎಲ್ಲ ಇದೆಯಾ? ಒಂದು, ನನ್ನ ಮನೆಗಳು ತೋರಿಸ್ದೆ, ಮನೆಗಳಿದೆಯಾ, ಮನೆಗಳಿಲ್ವಾ, ಬಟ್ ನಾವು ಮನೆ ಕಟ್ಬಿಟ್ರೆ ಒಂಟಿ ಮನೆ ಆಗಿಬಿಡುತ್ತಾ ಅನ್ನೋದು ಬಹಳಷ್ಟು ಜನಕ್ಕೆ ಕ್ವಶನ್ ಇರುತ್ತೆ. ಸೊ ವಿ ಹ್ಯಾವ್ ಶೋನ್ ಯು ಇನ್ ದಿಸ್ ವಿಡಿಯೋ ದೇರ್ ಆರ್ ಮೆನಿ ಹೌಸಸ್ ಆ್ಯಂಡ್ ಪೀಪಲ್ ಆಲ್ರೆಡಿ ಸ್ಟೇಯಿಂಗ್ ಹಿಯರ್. ನೆಕ್ಸ್ಟ್ ಕ್ವಶನ್, ಓಕೆ, ಮೂಲಭೂತ ಸೌಕರ್ಯಗಳು ಇದೆಯಾ? ಫಸ್ಟ್ ಥಿಂಗು ಕರೆಂಟು, ನೀರು. ಸೊ 2 ಮೇಜರ್ ಫ್ಯಾಕ್ಟರ್ಸ್ ಟು ಬಿಲ್ಡ್ ಆರ್ ಹೆಬಿಟೇಟ್ ಕ್ರಿಯೇಟ್ ಆಗೋಕ್ಕೆ 2 ವಿಚಾರಗಳು ಬೇಕೇ ಬೇಕು. ಒಂದು ನೀರು, ಇನ್ನೊಂದು ಕರೆಂಟು. ಸೊ ಈಗ ನಾನು ಓವರ್ ಹೆಡ್ ಟ್ಯಾಂಕ್ ಅಂದರೆ ನೀರಿನ ವ್ಯವಸ್ಥೆ ಇರುವಂತಹ ಒಂದು ಜಾಗಕ್ಕೆ ಬಂದಿದ್ದೀನಿ. ವೇರ್ ದಿ ವಾಟರ್ ಸಪ್ಲೈ ಈಸ್ ಸರ್ಕ್ಯುಲೇಷನ್ ಆಗು. ನೋಡಿ, ಇವಾಗ ತೋರಿಸ್ತಾ ಇದ್ದೀರಲ್ಲ, ಇದು ಓವರ್ ಹೆಡ್ ಟ್ಯಾಂಕು. ಇಲ್ಲಿಗೆ ನೀರಿನ ಸರಬರಾಜು ವ್ಯವಸ್ಥೆ ಇರುವಂತಹ ಏರಿಯಾ. ಸೊ ವಾಟ್ ಎವರ್ ನಾನು ಇವಾಗ ಹೇಳ್ತಾ ಇದ್ದೀನಿ, ಈ ಲೇಔಟಲ್ಲಿ ಮನೆಗಳಾಗಿದೆ ಅಂತ ಇಲ್ಲಿಂದ ನೀರು ಸಪ್ಲೈ ಆಗುತ್ತೆ. ನೆಕ್ಸ್ಟ್, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್. ಈಗ ನಾವೇನು ಮನೆಗಳು ತೋರಿಸ್ತಾ ಇದ್ದೀನಿ ಅಥವಾ ಏನು ಮನೆಗಳು ವಾಸ ಇದೆ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿಂದ ಬರುವಂತಹ ಈ ಮನೆಗಳಿಂದ ಎಕ್ಸಿಟ್ ಆಗುವಂತಹ ನೀರು ಎಲ್ಲವೂ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮಲ್ಲಿ ಹೋಗಿ ಒಂದು ಕಡೆ ಅಕ್ಯುಮುಲೇಟ್ ಆಗಿ ಡಂಪ್ ಆಗುತ್ತೆ. ನೆಕ್ಸ್ಟ್, ಕನೆಕ್ಟಿವಿಟಿ ಇದೆಯಾ? ವಿಜಯನಗರ 4 ಸ್ಟೇಜ್ ಇರ್ಬೋದು, ರೋಡು, ಬಸ್ ಕನೆಕ್ಟಿವಿಟಿ, ಆಟೋ, ಕ್ಯಾಬು ಅಥವಾ ಇಂಟರ್ನೆಟ್ ಫೆಸಿಲಿಟೀಸು ಎಲ್ಲ ಇದೆಯಾ ಏರಿಯಾದಲ್ಲಿ ಅಂತ ಕೇಳ್ತೀರಿ. ಎಸ್, ಎಲ್ಲ ಆ ಥರ ಇರುವಂತಹ ಏರಿಯಾ. ಯಾಕಂದರೆ ಇನ್ ಟುಡೇಸ್ ಟೆಕ್ನಾಲಜಿ ಡ್ರಿವನ್ ಸಿಸ್ಟಮಲ್ಲಿ ಇರೋದ್ರಿಂದ ಭಾಳ ಜನ ಕೇಳ್ತಾರೆ, ಸುಪ್ರೀತ್ ಇಲ್ಲಿಗೆ ಅಮೆಝಾನ್ ಸಪ್ಲೈ ಸಿಗುತ್ತಾ, ಫ್ಲಿಪ್ಕಾರ್ಟ್ ಬರುತ್ತಾ, ಬ್ಲಿಂಕಿಟ್ ಇದೆಯಾ, ಝ್ಯಾಪ್ಟೋ ಇದೆಯಾ, ಆ ಥರ ಭಾಳಷ್ಟು ಆ್ಯಪ್ಗಳಿಂದ ನಾವು ಫುಡ್ ಆರ್ಡ್ರ್ ಮಾಡ್ಬೋದು. ಅಥವಾ ಮನೆಗೆ ಬೇಕಾಗುವಂಥ ದಿನನಿತ್ಯಕ್ಕೆ ಬೇಕಾಗುವಂಥ ವಸ್ತುಗಳನ್ನ ಆರ್ಡ್ರ್ ಮಾಡ್ಬೋದು. ಅಥವಾ ಇಂಟರ್ನೆಟ್ ಫೆಸಿಲಿಟಿ, ಮನೆಯಲ್ಲೇ ಕೂತು ಕೆಲಸ ಮಾಡೋರು ಇರ್ತೀರಿ, ಅಥವಾ ಮನೆಗೆ ಇಂಟರ್ನೆಟ್, ಹೈ ಸ್ಪೀಡ್ ಇಂಟರ್ನೆಟ್ ಬೇಕಾಗೋದು, ಓದುವಂಥ ಮಕ್ಕಳಿರ್ಬೋದು, ಅವ್ರಿಗೆ ಇಂಟರ್ನೆಟ್ಟಿಂದ ಸಹಾಯ ತಗೊಂಡು ಓದುವಂಥ ವ್ಯವಸ್ಥೆ ಇರುವಂತಹ ಜಾಗನ ಅಂತ ಕೇಳ್ತೀರಿ. ಖಂಡಿತವಾಗ್ಲೂ ಆ ಥರ ನಿಮಗೆ ಎಲ್ಲ ವ್ಯವಸ್ಥೆಗಳು ಇರುವಂತಹ ಏರಿಯಾ ಇದು ಕಲ್ಯಾಣಿ ನಗರ, ಮೈಸೂರು. ನಾನೀಗ ಆ ಲೇಔಟ್ನ ಎಂಟ್ರಾಗಿ ಆಡಲೇ ಬಿಟ್ಟು ಒಂದು 500 ಮೀಟರ್ಸ್ ಬಂದಿದ್ದೀನಿ. ಐ ವಿಲ್ ವೈಂಡ್ ಆಫ್ ದ ವಿಡಿಯೋ ಫ್ರಮ್ ಹಿಯರ್. ನಾನು ಇಲ್ಲಿ ಸೈಟ್ಗಳ ಸೇಲ್ಗಿದೆ.
ನಾನು ಇವೆಲ್ಲವೂ ಹೇಳಿದ ವಿಚಾರ ಯಾಕೆ ಅಂತಂದರೆ ನಮಗೆ ಕ್ಲಿಯರಾಗಿ ಗೊತ್ತಾಗಲಿ ಹೌ ದ ಏರಿಯಾ ಈಸ್ ಅಂತ. ಯಾಕೆ ನಾನು ಒಂದು ಸೈಟನ್ನು ತೋರಿಸ್ಬಿಟ್ಟು ನೋಡಿ ಇದೊಂದು ಸೈಟು ಸೇಲ್ಗಿದೆ ಅಂತ ಹೇಳಿದ್ರೆ ಭಾಳಷ್ಟು ಬಾರಿ ಅರ್ಥ ಆಗಲಿಕ್ಕಿಲ್ಲ. ಅಕ್ಕಪಕ್ಕದಲ್ಲಿ ಹೇಗಿದೆ, ಏನಿದೆ, ಆರ್ದರ್ ಹೌಸಸ್ ಅರೌಂಡ್, ಆರ್ದರ್ ಪೀಪಲ್ ಸ್ಟೇಯಿಂಗ್ ಅಂತ. ಅದಕ್ಕೋಸ್ಕರ ನಾನು ಸೈಟ್ ತೋರ್ಸೋಕ್ಕಿಂತ ಮುಂಚೆ ನಾನು ಒಂದ್ಸರಿ ಜಸ್ಟ್ ವಾಂಟೆಡ್ ಟು ಗಿವ್ ಎನ್ ಇಂಟ್ರೊಡಕ್ಷನ್ ಅಬೌಟ್ ದಿ ಲೇಔಟ್. ಸೊ ನಾನಿವಾಗ ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಐ ಥಿಂಕ್ ಐ ಜಸ್ಟ್ ಟೆಲ್ ಯು ಏನೇನು ನಾನು ಕವರ್ ಮಾಡಿದ್ದೀನಿ ನೆಕ್ಸ್ಟ್ ಈ 5 ನಿಮಿಷ ವೀಡಿಯೋದಲ್ಲಿ. ಅಂದರೆ ಲೊಕ್ಯಾಲಿಟಿ ಎಲ್ಲಿದೆ ಅಂತ ಹೇಳಿದ್ದೀನಿ, ಲೊಕೇಶನ್ ಎಷ್ಟು ದೂರ ಆಗುತ್ತೆ ಅಂತ ಹೇಳಿದ್ದೀನಿ, ಮೂಲಭೂತ ಸೌಕರ್ಯಗಳು ಫೆಸಿಲಿಟೀಸ್ಗಳು ಏನೇನಿದೆ ಏರಿಯಾದಲ್ಲಿ ಅಂತ ಹೇಳಿದ್ದೀನಿ. ಸೊ ಎಷ್ಟು ವರ್ಷ ಹಳೆಯದು ಅಂತ ಸಹ ಹೇಳಿದ್ದೀನಿ, ಯಾವ ಪ್ರಾಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ಸಹ ಹೇಳಿದ್ದೀನಿ. ಸೊ ಇವೆಲ್ಲವೂ ನಾನು ಐ ಥಿಂಕ್ ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ಆಲ್ ದಿ ಡೀಟೇಲ್ಸ್ ಅಬೌಟ್ ದಿಸ್ ಪ್ರಾಪರ್ಟಿ ಆಫ್ ದಿಸ್ ಲೇಔಟ್. ಸೊ ಇದರಲ್ಲಿ ಯಾವ ಸೈಟು ಸೇಲಿಗಿದೆ, ವಿಚ್ ಸೈಟ್ ಇಸ್ ಫಾರ್ ಸೇಲ್ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಆ ಸೈಟಿನ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಎಸ್ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.